ಕಷ್ಟ ನೀರು ನಂಗೆ ಕರಗೋಗ್ಬಿಡ್ತು. ಇಲ್ಲ ಅಂದಿದ್ರೆ ನನ್ನ ಮಗಳ ಜೀವನ ಹಾಳಾಗೋಗ್ಬಿಡ್ತಿತ್ತಪ್ಪ. ಹ್ಞೂನ್ರಿ, ಏನು ಮಾಡೋದು ಮತ್ತೆ? ಒಬ್ಬೊಬ್ರದ್ದು ಹೆಣ್ಮಕ್ಳದ್ದು ಕಾಲ್ಗುಣ ಹಂಗಿರ್ತತಿ. ಮನೆ ಬಂದ ತಕ್ಷಣನೇ ಕಷ್ಟಗಳು ಹೊತ್ಕೊಂಬರ್ತಾರೆ. ಕೆಲವೊಬ್ರು ಸಿರಿತನ ಹೊತ್ಕೊಂಬರ್ತಾರೆ. ಏನು ಮಾಡೋಕ್ಕತ್ತೆ ಹೇಳ್ರಿ? ನಮ್ದು ನಮ್ದಂತ ಕರ್ಮ. ಏನು ಮಾಡೋದು ಹೇಳ್ರಿ? ವರುಣ, ಪವಿತ್ರ ಹೋಗ್ರವ, ಮಕ್ಕ ತೊಳ್ಕೊಂಡು ದೇವ್ರ ದೀಪ ಹಚ್ಚೋಗ್ರವ. ಇನ್ಮೇಲೆ ಇಂಥವು ಯಾವ ಬರ್ಲಿಲ್ದಂಗೆ ನೀನೇ ಕಾಪಾಡಪ್ಪ ಅಂತಂದೇಳಿ ಬೆಡ್ಕೊಂಡು ದೇವ್ರ ದೀಪ ಹಚ್ಚೋಗವ. ಆಯ್ತವ. ಯಾಕ್ರಿ ಅಕ್ಕರಿ ಹಂಗೆ ಮಾತಾಡಿದ್ರಿ? ಯಾಕ್ರಿ ಏನಾತಂತದು? ವಿಜಯ, ಏನಾಗಿತ್ತೀಗ? ಅಂಥದ್ದು ಏನು ಆತು ಅಂತಂದು ನೀನು ಹಿಂಗೆ ಮಾತಾಡಕತ್ತೀಯ? ಸುಮ್ಮನಿರು. ಬೀಗರು ಬಂದಿದ್ದಾರೆ, ಅವ್ರಿಗೆ ಏನಾರು ರುಚಿಯಾಗಿ ಅಡುಗೆ ಮಾಡಿ ಉಣ್ಸೋಣ ತಿನ್ಸೋಣ. ಮೊದಲನೇ ಸರಿ ಬಂದಾರೆ, ಅದೆಲ್ಲ ಏನಾರು ನೋಡ್ಲಿಲ್ದಂಗೆ ಸುಮ್ಮನೆ ಮಾತಾಡ್ಕೊಂತ ನಿಂತಿದೆಯಲ್ಲ. ಹೋಗು ಒಳಗೆ ಏನಾರು ಮಾಡಿ ಹೋಗು. ಅಯ್ಯೋ, ನಾನು ಅನ್ಬಾರ್ದು ಏನು ಅಂದಿಲ್ಲಲ್ರಿ, ಇರೋದನ್ನೇ ಹೇಳಿದ್ದು. ಅಯ್ಯೋ ದೇವ್ರೆ, ನನಗೆ ಮಾತಾಡ್ತಿರಲ್ಲ ನೀವು. ವಿಜಯ, ಯಾಕೆ ಯಾಕೆ ಇಷ್ಟೊಂದು ಇದು ಮಾಡ್ತಿದೀಯಾ? ಸುಮ್ಮನೆ ಆಗು. ಬೀಗ್ರೆ, ಹೋಗ್ಲಿ ಬಿಡ್ರಿ. ಅವ್ರು ಏನು ಹೇಳ್ಬೇಕು ಅಂತಂದ್ರೆ ಹೇಳ್ಬಿಡ್ಲಿ ಅತ್ಲಾಗೆ. ಅವ್ರಿಗೂ ಮನಸ್ಸು ಹಗುರಾಗ್ಲತ್ಲಾಗೆ. ಮನ್ಸೊಳಗೆ ಇಟ್ಕೊಂಡು ಯಾಕೆ ಮಡಿಗೆ ತಿನ್ಬೇಕು? ಹೇಳ್ಲಿ ಬಿಡ್ರಿ ಅವ್ರ ಮನ್ಸೊಳಗೆ ಏನೈತಿ ಅಂತಂದು. ಹೇಳೋದು ಏನಿಲ್ಲ, ಕೇಳೋದು ಏನಿಲ್ಲ ನೋಡ್ರಿ. ಹಿಂಗೆ 2 ತಿಂಗಳಾಗ್ತಾ ಬಂತು ನಿಮ್ಮ ಮಗಳು ಮದುವೆ ಮಾಡ್ಕೊಂಬಂದು. ಇನ್ನು ಏನು ನೀರಿಲ್ಲ, ನೀರಾಣಿಕೆನೂ ಇಲ್ಲ ನೋಡ್ರಿ. ಬೇರೆಯವರಲ್ಲೇ ಈಕಿ ಜೊತೆಗೆ ಮದುವೆ ಆದರು, ಈಕಿಗಿಂತ 1 ತಿಂಗಳು ಮುಂಚೆ ಮದುವೆ ಆದರು. ಇವ್ರ ಅಕ್ಕನೇ ನೀರು ಹಾಕ್ಯಂದಿಲ್ಲ. ಇವ್ರಿಗೆ ಏನಾಗೈತಿ? ಏನು ಮಕ್ಳು ಮರಿ ಮಾಡ್ಕೋಬೇಕು ಅಂತದಾರ ಏನಂತದಾರ? ನಮಗೇನು ಆಸೆ ಇರೋದಿಲ್ಲ ಮೊಮ್ಮಕ್ಳನ್ನ ಆಡಿಸ್ಬೇಕು, ಎತ್ತಿ ಇದು ಮಾಡ್ಬೇಕು ಅನ್ನೋದು. ನಮಗೂ ಇರೋಕ್ಕೆ ಒಬ್ಬನೇ ಮಗ ಇರೋದು. ಅವ್ನು ಬಿಟ್ರೆ ಈಗ ಅವ್ನ ಮಕ್ಕಳೇ ಬರೋದು. ಇಷ್ಟು ದಿನ ಅಂತೂ ನಮಗೂ ಕಾದು ಸಾಕಾಗೋಗಿತ್ತು. ಈಗ ಮನೆ ಸೊಸೆ ಬಂದಿದ್ದಾಳೆ, ಈಗ್ಲಾರು ಬೇಡ ಏನು ನಮಗೆ ಮಕ್ಕಳು ಮರೆ ಮೊಮ್ಮಕ್ಕಳು ಅನ್ನೋದು? ಮನೆ ತುಂಬ ಆಡಬೇಕು, ನೆಲಿಬೇಕು, ಇದು ಮಾಡಬೇಕು, ಕೀಟ್ಲೆ ಮಾಡಬೇಕು ಅನ್ನೋದು ನಮಗೂ ಆಸೆ ಇರೋದಿಲ್ಲ. ಅವ್ರನ್ನ ಸಾಕ್ಬೇಕು, ಸಲುಬೇಕು ಅನ್ನೋದು. ನನಗೇನ ಆಗೋ ಇಕ್ಕಿಗೇನು ಹಾಕವೋ ಇಲ್ಲ ಅನ್ನೋದೇ ಡೌಟ್ ನೋಡ್ರಿ. ತಿಂಗಳಾಗದಕ್ಕೆ ಹೊರಗ ಕಡೆ ಏನು ಮಾಡೋದು ಹೇಳ್ರಿ ಇದಕ್ಕೆ? ಅಲ್ರಿ ಅಕ್ಕರೆ, ಈಗಲೇ ನೀವು ಹಿಂಗಂದ್ರೆ ಹೆಂಗೆ? ಒಬ್ಬೊಬ್ಬರಿಗೆ ಗಾಢ ಹಾಕವೆ, ಒಬ್ಬೊಬ್ಬರಿಗೆ ಲೇಟಾಗಿ ಹಾಕವೆ. ಏನು ಮಾಡ್ಕಕತ್ತೆ ಹೇಳ್ರಿ? ಕೆಲವೊಬ್ಬರಿಗೆ ಆಗೋದೇ ಇಲ್ಲ. ಅಂಥವ್ರಿಗೆಲ್ಲ ಏನು ಮಾಡೋದು? ಅವ್ರ ಮನೆಗೂ ಹಿಂಗೆ ಮಾಡ್ತಾರ. ನೀವು ತಿಳಿದಂತರಾಗಿ ಹಿಂಗೆಲ್ಲ ಮಾಡಬಾರ್ದಪ್ಪ. ಅವ್ರಿನ್ನೂ ಹೊಸ್ದಾಗಿ ಮದುವೆ ಆಗಿದ್ದಾರೆ. ಇನ್ನು ಸಂಸಾರ ಹೆಂಗೆ ಏನು ಎತ್ತ ಅನ್ನೋದೇ ಅವ್ರಿಗಿನ್ನೂ ಗೊತ್ತಿಲ್ಲ. ನೀವು ಎಲ್ಲದನ್ನು ಹೇಳ್ಕೊಡ್ಬೇಕಪ್ಪ ಮುಂದೆ ನಿಂತಿದ್ದು. ನೀವೇ ಹಿಂಗೆ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ನೋವಾಗೋದಿಲ್ಲೇನ್ರಿ? ಆಕಿಗೇನು ಗೊತ್ತಿಲ್ರಿ ಇನ್ನು. ಅಲ್ರಿ, ಮದುವೆಗಿನ ಮುಂಚೆ ಲವ್ ಮಾಡೋದು ಗೊತ್ತಿರ್ತೈತಿ, ಪ್ರೀತಿ ಮಾಡೋದು ಗೊತ್ತಿರ್ತೈತಿ, ಮದುವೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರ್ತೈತಿ, ಮಕ್ಳು ಮಾಡ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ ಗಡಗಡಯ್ಯ. ಅಯ್ಯೋ, ಇದು ಒಳ್ಳೆ ಕತೆ ಆತಪ್ಪ. ವಿಜಯ, ಆಗ ಹೊತ್ನಾಗೆ ಹಾಕವೆ ನಾವೇ. ಅದೇನು ಇವ್ರು ಮಾಡ್ಕೋಣ ಅಂತದ? ದೇವ್ರು ಕೊಟ್ಟಂಗೆ ಹಾಕವು. ಸ್ವಲ್ಪ ತಾಳ್ಮೆ ಇರ್ಲಿ ಎಲ್ಲದಕ್ಕೂ. ನೀನು ಏಕ್ದಮ್ ಹಿಂಗೆ ಮಾತಾಡಿದ್ರೆ ಹೆಂಗೆ? ಅವ್ರ ಮುಂದೆನೆ ಅವ್ರ ಮಗಳಿಗೆ ಮಾತಾಡಿದ್ರೆ ಏನು ಅನ್ಸೋದಿಲ್ಲ? ಅವ್ರ ಮನಸ್ಸಿಗೆ ನೋವಾಗೋದಿಲ್ಲ ಏನು? ಸ್ವಲ್ಪ ಅರ್ತು ಮಾತಾಡ್ತೀಯ? ಏನು ಮಾತಾಡ್ತೀನಿ ನೀನು? ಸ್ವಲ್ಪ ತಿಳುವಳಿಕೆ ಇಟ್ಕ. ಈಗ ನೋಡು, ಸಣ್ಣರಾದ್ರೂ ಬಿಡು ಅನ್ಬೋದು. ನೀನು ವಯಸ್ಸಿನಾಗ ದೊಡ್ಡಳು, ಬಾಳಿ ಬದುಕಿದೀಯ. ನಿನಗೆ ನಾನು ಹೇಳೋ ಅಂಥದ್ದೇನಿಲ್ಲ, ನೀನು ಅರ್ಥ ಮಾಡ್ಕೋಬೇಕದನ್ನ. ಹ್ಞೂನ್ರಿ, ತಪ್ಪೆಲ್ಲ ನಂದೇ ತಗೊಳ್ರಿ. ತಪ್ಪಾತ್ ನನ್ನ ಕ್ಷಮಿಸ್ಬಿಡ್ರಿ ಎಲ್ಲರೂ. ಅಣ್ಣರೇ, ನಾವಿನ್ನ ಬರ್ತೇವೆ ತಗೊಳ್ರಿ. ಇನ್ನೊಮ್ಮೆ ಬರ್ತೇವಿ. ಈಗ ಮನ್ಸ್ಗಳು ಯಾಕೋ ಸರಿ ಇಲ್ಲ. ಇರ್ಲಿ ತಾಳ್ರಿ, ಇನ್ನೊಮ್ಮೆ ಬರ್ತೇವೆ. ಅಯ್ಯೋ ಬಿಗ್ರೆ, ಅದ್ ಹೆಂಗ್ರಿ ಹಂಗೆ ಕಳ್ಸಕತಿ? ನಿಮ್ಮ ಮನೆ ಬಂದ ನೀವು ಹಂಗೆ ವಾಪಸ್ ಕಳಿಸ್ತೀರಿ ನಮ್ಮನ್ನ? ಅಯ್ಯೋ ಸುಮ್ನಿರ್ರಿ. ಇಲ್ಲೇ ಊಟ ಗಿಟ ಮುಗಿಸ್ಕೊಂಡು ಎಲ್ಲ ಇವತ್ತೊಂದಿನ ಉಳ್ಕೊಂಡೇ ಬಿಡ್ರಿ. ನಾಳೆಗೆ ಹೋಗುವಂತ್ರಿ. ಆಕೇನ ಸ್ವಲ್ಪ ಬೇಜಾರಾಗ ಅಂದ್ಲು ಅಂತಂದು ಅದಕ್ಕೆ ಬೇಜಾರು ಮಾಡ್ಕೊಬೇಡ್ರಿ ಬಿಗ್ರೆ. ಹಂಗೇನು ತಪ್ಪಾಗಿ ತಿಳ್ಕೊಬೇಡ್ರಿ. ಏನೋ ಗೊತ್ತಿಲ್ಲ ಮಾತಾಡ್ಬಿಟ್ಟಿದಾಳೆ. ಇರ್ಲಿ ಅಣ್ಣರೇ, ಇನ್ನೊಬ್ಬಟ್ಟಿಗೆ ಬರ್ತತಾಳ್ರಿ. ನಮ್ಮ ಮಗಳು ಏನಾರ ತಪ್ಪು ಮಾಡಿದ್ರೆ ಒಂಚೂರು ನೀವೇ ಕ್ಷಮಿಸ್ಬಿಡ್ರಿ ಅತ್ಲಾಗೆ. ಯಾಕೆಂದ್ರೆ ಆಕಿನೂ ಸಣ್ಣ ಆಕಿ ಏನು ತಿಳಿವಲ್ದು. ಗೊತ್ತಿಲ್ಲದನ್ನ ಹೇಳ್ಕೊಟ್ರೆ ಕಲಿತಾಳೆ. ಸಣ್ಣ ಪುಟ್ಟ ತಪ್ಪುಗಳಾದ್ರೆ ಹೊಟ್ಟೆಗೆ ಹಾಕ್ಯಲ್ರಿ ಅಣ್ಣರೇ. ನಿಮ್ಮ ಮಗಳು ಅಂತ ನೋಡ್ಕೇಳ್ರಿ ಚಲೋತ್ನಾಗೆ. ನಾವೇನು ಬರ್ತತಾಳ್ರಿ ಅಣ್ಣರೇ. ಅಯ್ಯೋ ದೇವ್ರೆ, ಈಗ ಏನಾಯ್ತು ಅಂತದ್ದು ಅಂತಂದು ಒಂಟು ತುದಿಗಾಲ ನಿಂತಿದ್ರಿ ನೀವು. ಏನೋ ಹೊಟ್ಟೆ ಸಂಕಟ ಮಾತಾಡ್ದ ಆಟಯ್ಯ. ಉಂಡು ತಿಂದು ಹೋಗುವಂತಿರ್ರಿ. ಇಲ್ಲ ಇಲ್ಲ, ಬರ್ತತಾಳ್ರಿ ಅಕ್ಕರೆ. ಇನ್ನು ಪಟ್ಟಿಗೆ ಬಂದಾಗ ಉಂಡು ತಿಂದು ಆರಾಮಾಗಿದ್ದು ಕವಿ. ಈಗ ನೀವು ಸಂಕಟದಾಗಿದ್ರಿ, ಮತ್ತೆ ಅದೇ ಒಂದು ಇದು ಇರ್ತೈತಿ ಮನಸ್ಸಿನಾಗೆ. ಅದೆಲ್ಲ ಹೋಗ್ಲಿತ್ತಾಳ್ರಿ. ಇನ್ನು ಪಟ್ಟಿಗೆ ಆರಾಮ್ ಮಾಡ್ಕೊಂಡ್ ಬರ್ತೀವಿ. ಅಕ್ಕಿಗೆ ಗೊತ್ತಾಗೋದಿಲ್ಲ. ನೀವೇ ಒಂಚೂರು ಹೇಳ್ಕೊಡ್ರಿ. ಆಕಿ ನಿಮ್ಗಿನ ಸಣ್ಣಳು, ನೀವು ಒಂದೇಟು ಹೊಡೆದ್ರೂ ಪರವಾಗಿಲ್ಲ. ಹೇಳ್ಕೊಡ್ರಿ. ಆಕಿ ಏನು ಅನ್ನೋದೆಲ್ಲ ಏನು ಇದು ಮಾಡೋದಿಲ್ಲ. ನಿಮ್ಮ ಮಗಳಿದ್ದಂಗೆ ಆಕಿನೂ. ಆಯ್ತು ತಗೊಳ್ರಿ, ಇರ್ರಿ ಅಂದ್ರೂ ಇರೋವಲ್ರಿ ನೀವು. ಸರಿ, ಇನ್ನೊಪ್ಪಟ್ಟಿ ಬರ್ರಿ ಹಂಗಾರೆ. ಮನ್ಸಿಗೇನು ಬೇಜಾರು ಮಾಡ್ಕೊಬೇಡ್ರಿ. ನಾನು ಏನೋ ಸಂಕಟಕ್ಕಂಗೆ ಅಂದೆ. ಆತಾಳ್ರಿ. ರೀ, ನಿಜ ಹೇಳ್ರಿ, ನೀವು ಅಕ್ಕಿನ ಇಷ್ಟಪಟ್ಟದ ಕರೆನಾ? ನಿಜ ಹೇಳ್ರಿ. ಪವಿತ್ರ,
ನನ್ನ ಬಗ್ಗೆ ಗೊತ್ತಿದ್ದು ಮಾತಾಡ್ತೀಯಲ್ಲ ನೀನು. ಅಲ್ಲ ಕಣೆ, ನಾನು ನಿನ್ನನ್ನು ಬಿಟ್ರೆ ಇನ್ಯಾರನ್ನೂ ಇಷ್ಟಪಟ್ಟಿರಲಿಲ್ಲ. ಅದು ನಿನಗೂ ಗೊತ್ತೈತಿ, ಮತ್ತು ಇಂಥ ಪ್ರಶ್ನೆ ಕೇಳ್ತೀಯಲ್ಲ, ಯಾಕೆ? ಹಂಗಲ್ರಿ, ಅವಳು ಮಾತಾಡೋದು ನೋಡಿದ್ರೆ ನನಗೂ ಯಾಕೋ ಕರೆ ಅನ್ಸ್ಬಿಡ್ತು ಒಂದು ಕ್ಷಣ. ಹಂಗಾಗಿ ಕೇಳ್ದೆ ಅಷ್ಟೇ. ಇಲ್ಲ ಕಣೆ, ನಿನ್ನನ್ನು ಬಿಟ್ಟರೆ ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ. ನೀನೇ ನನ್ನ ಜೀವ, ನೀನೇ ನನ್ನ ಪ್ರಪಂಚ, ನೀನೇ ಎಲ್ಲ ನನಗೆ. ಅಷ್ಟಿಲ್ದಲೆ ನಾನು ಅಷ್ಟೊಂದು ಹೋರಾಟ ಮಾಡಿ ಮನೇಲೆಲ್ಲ ಒಪ್ಸಿ ನಿನ್ನನ್ನು ಮದುವೆ ಆಗ್ತಿದ್ನಾ, ಆವಾಗಲೇ ಕೈ ಬಿಟ್ಬಿಡ್ತಿದ್ದೆ. ಆ ಥರ ಮನುಷ್ಯನೂ ಅಲ್ಲ, ನನಗೆ ಆ ಥರ ಮನಸ್ಥಿತಿನೂ ಇಲ್ಲ. ನನಗೆ ನೀನೇ ಎಲ್ಲ. ನಿಜ ರೀ, ನಾನು ಭಾಳ ಪುಣ್ಯ ಮಾಡಿದ್ದೀನಿ ನಿಮ್ಮಂಥ ಗಂಡನ ಪಡೆಯೋದಕ್ಕೆ. ಎಷ್ಟು ಖುಷಿ ಆಗ್ತಾ ಇತ್ತು ಗೊತ್ತಾ ನನಗಂತೂ. ಇದು ನೆನ್ಸ್ಕೊಂಬಿಟ್ರೆ ಒಂಥರನೇ ಆಗ್ತಾ ಇತ್ತು. ಎಲ್ಲಿ ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೋ, ಎಲ್ಲಿ ಜೈಲಾಗೆ ಅಲ್ಲೇ ಇರ್ತಾರೋ, ಏನು ತಪ್ಪು ನಿಜಾನೇ ಮಾಡಿದಾರೋ ಅಂತ ಅನ್ಸ್ಬಿಟ್ಟಿತ್ತು ನನಗಂತೂ. ನಿಜ, ಇವತ್ತು ಹೇಳ್ತಾ ಇದ್ದೀನಿ ರೀ, ಲವ್ ಯು ರೀ. ನಿಜವಾಗ್ಲೂ ನೀವು ಸಿಕ್ಕಿರೋದು ನನ್ನ ಜೀವನದ ಭಾಗ್ಯ ಅಂತ ನಾನು ತಿಳ್ಕೊಂತೀನಿ. ಅಯ್ಯೋ ಹುಚ್ಚಿ, ನೀನು ನನ್ನ ಬಾಳಲ್ಲಿ ಬಂದಿರೋದಕ್ಕೆ ನಾನು ಪುಣ್ಯವಂತ ಅಂತ ನಾನು ಅನ್ಕೊಂತೀನಿ. ಇನ್ಮೇಲೆ ಅದನ್ನ ಖುಷಿಯಾಗಿರೋಣ, ಯಾವುದು ಚಿಂತೆ ಇಲ್ದಂಗೆ ಎಲ್ಲ ಬಗೆಹರಿಯತ್ತಲ್ಲ, ಖುಷಿಯಾಗಿರೋಣ. ಎಲ್ಲಾದರೂ ಹೊರಗಡೆ ಹೋಗೋಣ, ಒಂದೆರಡು ದಿನ ಬೇಜಾರೆಲ್ಲ ಕಳೀತೈತಿ. ಅಯ್ಯ, ಹೊರಗಡೆನಾ? ಹ್ಞೂ ರೀ, ಹೋಗ್ಬೇಕು. ನಾನು ಎಲ್ಲೂ ಹೋಗಿಲ್ಲ, ಹೋಗೋಣ ರೀ. ಆಯ್ತಾಯ್ತು, ಅಪ್ಪ ಅವನ ಹತ್ರ ಮಾತಾಡಿ ಹೋಗೋಣಂತ. ಒಂದೆರಡು ದಿನ ಹೊರಗೋಗಿ ಸುತ್ತಾಡ್ಕೊಂಡು ಜಾಲಿಯಾಗಿ ಇದ್ದು ಬರೋಣ. ಆಯ್ತು ರೀ. ಅಯ್ಯೋ, ಯಾಕೋ ಅವ್ರು ಬಾಯ್ ಬಾಯ್ ಮಾಡ್ತಾ ಇರೋದು ಕೇಳಿಸ್ತೈತಲ್ಲ, ಏನು ನೋಡೋಣ ಬರ್ರಿ. ಹೌದಲ್ಲ, ಬಾ ಬಾ ನೋಡೋಣ. ಅವ್ವ, ಯಾಕವ್ವ? ಏನಿಲ್ಲವ ಮಗಳ, ಊರ್ನಾಗೆ ಅತ್ತರ್ನೋ ಹುಡುಗಿನೋ ಬಿಟ್ಟು ಹಂಗೆ ಬಂದ್ಬಿಟ್ಟಿದ್ದೇವಿ. ನೀನು ಹೇಳಿದ್ದಕ್ಕೆ ಹಂಗೆ ಏನಾಯ್ತು ಏನಂತ ಹೊಂಟು ಬಂದ್ಬಿಟ್ವಿ. ಮತ್ತು ಅವರಿಗೆ ಉಣ್ಣಕ್ಕೆ ತಿನ್ನಕ್ಕೆ ಎಲ್ಲ ಮಾಡ್ಬೇಕಲ್ಲವ. ಯಾರು ಇಲ್ಲ ಅಲ್ಲಿ. ಗಿರ್ಜಿಟ್ಟಿದ್ರೆ ಗಿರ್ಜಿನೂ ಮಾಡ್ಕೊಡ್ತಿದ್ಲು, ಮತ್ತು ಯಾರು ಇಲ್ಲ, ಹಂಗಾಗಿ ಹೊಂಟು ಎತ್ಲಾಗೆ ಗೊತ್ತಾತಲ್ಲ. ಇನ್ನೊಬ್ಬಟ್ಟಿ ಬರ್ತಾ ತಗೊಳವ, ಅವಾಗ ಇದ್ದು ಉಂಡು ತಿಂದು ಒಂದು 4 ದಿನ ಇದ್ದೇ ಹೋಗ್ಬಿಡ್ತೈ. ಅವ್ವ ಇರವ, ಹೋಗಂತೆ. ಹೆಂಗ್ ಮಾಡ್ತೀಯಲ್ಲವ? ಇವತ್ತೊಂದಿನ ಇರ್ರಿ, ನಾಳೆಗೆ ಹೋಗುವಂತ್ರಿ. ಅಯ್ಯೋ ಮಗಳೇ, ಹೇಳಿದ್ನಲ್ಲವ, ಅಲ್ಲಿ ಆ ಅತ್ತರು ಆ ಹುಡುಗಿ ಇಬ್ಬರೇ ಅದಾರೆ, ಹೋಗ್ಲೇಬೇಕು ನಾವು. ನಿಮ್ಮ ಅಣ್ಣಲ್ಲಿ ಹೊರಗೆ ನಿಂತಿದ್ದಾನೆ, ಗಾಡ ಬರ್ರವ ಅಂತಂದು ಒಕ್ಕವ್ವ. ಇನ್ನೊಬ್ಬಟ್ಟಿಗೆ ಬರ್ತತಗ. ನೀನು ನಿನ್ನ ಗಂಡ ಬರ್ರಿ, ನಿಮ್ಮ ಅತ್ತೆ ಮಾವನ್ ಕರ್ಕೊಂಡು ನೀವು ಇಬ್ರು ಬರ್ರಿ. ಒಂದು 4 ದಿನ ಇದ್ದು ಬರುವಂತ್ರಿ. ಜಾಗ ಬದಲಾವಣೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸ್ತೈತಿ. ನಮ್ಮೂರು ಎಲ್ಲ ಅವರು ನೋಡ್ಲಿ. ಅವತ್ತು ಹಂಗೆ ಮದುವೆ ಬಂದಾರ, ಹಂಗೆ ಇತ್ಲ ಬಂದ್ಬಿಟ್ರ, ಊರ್ನು ನೋಡಿಲ್ಲ, ಮನೆನೂ ನೋಡಿಲ್ಲ, ಏನು ನೋಡಿಲ್ಲ. ಒಂದು 4 ದಿನ ಇದ್ದು ಚಂದಾಗೂ ಬರುವಂತ್ರಿ, ಉಂಡು ತಿಂದು. ಅಲ್ರಿ ಅತ್ತರ, ಇದ್ದಿದ್ರೆ ಚಲೋ ಇತ್ತಪ್ಪ. ಇವು ಏನೂ ಹಾಕೋದಿಲ್ಲ. ಯಾರಿಗಾರ ಅಲ್ಲಿ ಫೋನ್ ಹಚ್ಚಿ ಹೇಳಿದ್ರೆ ಊಟದ್ದು ವ್ಯವಸ್ಥೆ ಮಾಡ್ತಿದ್ರಪ್ಪ. ಇಲ್ಲಪ್ಪ, ಹಂಗಾಗವಲ್ದದು. ಗಿರ್ಜಿನೂ ಇದ್ದಿದ್ರೆ ಏನಾರ ಒಂದು ಮಾಡಿ ಇಡ್ತಿದ್ಲೇನೋ. ಆಕಿನೂ ನಮ್ಮ ಜೊತೆಗೆ ಬಂದಿದ್ದಾಳ, ಮತ್ತೆ ಪಾರಕ್ಕೂ ಇಲ್ಲ. ಬೆಳಗ್ಗೆ ಹೋದ್ಲು ಆಕೆ ಪ್ಯಾಟಿಗೆ ಅಂತಂದು, ಆಕೆ ಬಂದೋಳು ಏನೋ ಗೊತ್ತಿಲ್ಲ. ಮತ್ತೆ ಹೋಗ್ಬೇಕಪ್ಪ, ಹಂಗೆ ಬಿಡಂಗಿಲ್ಲ. ಪಾಪ ಗಿರ್ಜ ಚಿಕ್ಕಮ್ಮರು ಬಂದಿದ್ರು, ಇತ್ತಿದ್ರೆ ಚಲೋ ಇತ್ತು. ಹೆಂಗ್ ಮಾಡ್ತೀವಿ ನೋಡವ ನೀನಂತುವ. ಇರ್ಲಿ ತಗೊಳವ ಪವಿತ್ರ, ಇನ್ನೊಪ್ಪಟ್ಟಿಗೆ ಬಂದಾಗ ನಿಮ್ಮ ಅವನ ಜೊತೆಗೆ ನಾನು ಒಂದು 4 ದಿನ ಇದ್ದೇ ಹೋಗಂತದ. ಆ ಹುಡುಗನು ಸಾಲಿಗೆ ಹೋಗತ್ತ, ಮತ್ತು ಅದಕ್ಕೂ ಕಳಿಸ್ಬೇಕು. ನಮ್ಮ ಅತ್ತೆರು ಅದಾರೆ, ಮತ್ತು ನಮ್ಮ ಮನೆಯವರು ಅದಾರೆ, ಮತ್ತು ಅವ್ರಿಗೆ ಉಣ್ಣಕ್ಕೆ ತಿನ್ನಕ್ಕೆ ಕಷ್ಟಕತಿ. ಹೋಗಂತ ತಗೊಳವ. ನಾನು ಏನು ಮಾಡಿಟ್ಟು ಬರಲಿಲ್ಲ, ಅರ್ಜೆಂಟ್ನಾಗೆ ಹಂಗೆ ಬಂದ್ಬಿಟ್ಟೆ. ಮತ್ತೆ ಬರ್ತು ತಗೊಳವ ಇನ್ನೊಪ್ಪಟ್ಟಿಗೆ. ತಗೊಳವ, ಹೋಗಿ ಬರ್ರಿ. ಆತವ, ಬರ್ತತಗ ಬಿಗ್ರೆ, ಬರ್ತತಲ್ರಿ. ಹ್ಞೂ ರೀ, ಆಯ್ತು, ಹೋಗ್ಬರ್ರಿ, ಇನ್ನೊಪ್ಪಟ್ಟಿ ಬರ್ರಿ. ತಪ್ಪದೆ ಇನ್ನೊಂದ್ಸರಿ ಬರ್ರಿ, ಉಳ್ಕೊಂಡು ಉಂಡು ತಿಂದು ಹೋಗುವಂತ್ರಿ. ಹಂಗೆ ಹೊಂಟ್ಬಿಟ್ರಪ್ಪ, ನಮಗೆ ಒಂಥರ ಆಗ್ತೈತಿ ಹಂಗೆ ಬೀಗ್ರನ್ನ ಹಂಗೆ ಕಳಿಸ್ತಾ ಇರೋದಕ್ಕೆ. ಇರ್ಲಿ ಅಣ್ಣರೇ, ಇನ್ನೊಪ್ಪಟ್ಟಿಗೆ ಬರ್ತತಾಳ್ರಿ. ಅವಾಗ ನೀವು ಇರ್ರಿ ಅಂದ್ರೂ ಇರ್ತವಿ, ಇರ್ಬೇಡ್ರಿ ಅಂದ್ರೂ ಇದ್ದೇ ಹೋಕ್ಕವ್ ನಾವು. ಬರ್ತವಿ.